ಭಾಷೆ, ಸಂಸ್ಕೃತಿ ಕಲೆ ಹಾಗೂ ಸಾಹಿತ್ಯ ಸಂಗೀತ ಹಾಗೂ ನಮ್ಮ ಈ ಹೋರಾಟ ನಿಟ್ಟಿನಲ್ಲಿ ನಮ್ಮ ಈ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕೆಲವು ಕೆರೆಗಳು ಒತ್ತುವರಿ ಜಾಗದಲ್ಲಿ ಮನೆಗಳನ್ನ ಕಟ್ಟಿರ್ತಾರೆ, ಅದ್ರ ಬಗ್ಗೆ ಹೋರಾಟಗಳನ್ನು ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ನಾವು ಈ ಸಂಘದ ಎಲ್ಲ ಜಿಲ್ಲೆಗಳಲ್ಲೂ ಬಲಪಡಿಸಬೇಕಾಗಿ ಮತ್ತು ಮುಂದೆ ಒಂದು ಪ್ರೆಸ್ ಮೀಟ್ ಕರೆದು ನಾವು ಬಾಕಿ ವಿಷಯಗಳನ್ನೆಲ್ಲ ವಿಚಾರ ಮಂಡಿಸ್ಬೇಕಂತಿದ್ದೀವಿ. ಹಾಗೆ ನಮ್ಮ ಮತ್ತು ರೈತರ ಪರವಾಗಿ ಹಾಗೂ ಶೋಷಿತರ ಪರವಾಗಿ ನಮ್ಮ ಎಲ್ಲ ಈ ಸರ್ಕಾರಿ ಶಾಲೆಗಳು ಕನ್ನಡ ಚಿತ್ರರಂಗದ ಮಟ್ಟದಲ್ಲಿ ಹಾಗೂ ಕನ್ನಡ ಮಾಧ್ಯಮದ ಪರವಾಗಿ ನಾವು ಈ ಸಂಘದ ವತಿಯಿಂದ ಹೋರಾಟವನ್ನು ಮಾಡ್ತೇವೆ. ಯಾರಿಗೂ ಕೂಡ ಮೋಸ ಆಗಬಾರ್ದು. ನಮ್ಮ ಬೆಂಗಳೂರಿನಲ್ಲಿ ಕನ್ನಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರೋದ್ರಿಂದ ನಾವು ಈ ಸಂಘನ ಉದ್ದೇಶಿಸಿ ಇದನ್ನ ಬಲಪಡಿಸ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ಕೋಬೇಕಂತೇಳಿ ಮುಂದಿನ ಪ್ರೆಸ್ ಮೀಟಲ್ಲಿ ನಾವು ಹೇಳ್ತೀವಿ. ಮೊನ್ನೆ ಒಂದು ಶಾಲೆ ಉಳಿಲಿ ಅಂತೇಳಿ ನಾವು ಸ್ವಂತವಾಗಿ ಎಲ್ಲ ಥರದ ಖರ್ಚು ವೆಚ್ಚಗಳು ನಮ್ಮ ಟೀಚರ್ಸ್ಗಳನ್ನ ಕೇಳಿದ್ರೆ ನಾವು ಹಲವಾರು ಸಕಲೇಶ್ಪುರ ತಾಲೂಕಲ್ಲಿ ನಾವು ಅದನ್ನ ಹಮ್ಮಿಕೊಂಡು ಕಾರ್ಯಕ್ರಮ ಮಾಡಿದ್ವಿ. ಸರ್ಕಾರಿ ಶಾಲೆನ ಉಳಿಸಿ ಬೆಳೆಸಿ ಅಂತ, ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಂತ. ಒಂದು ಬಸ್ಸಲ್ಲೂ ಕೂಡ ನಮ್ಮ ಕನ್ನಡಿಗರು ಎರಡು ಜನ ಇರ್ತಾರೆ, ಪರಭಾಷಿಕರು 10 ಜನ ಇರ್ತಾರೆ. ನಾವಲ್ಲಿ ಪ್ರಶ್ನೆ ಮಾಡುವಾಗ ನಮ್ಮನ್ನು ಅವರು ವ್ಯಾಗ್ಯವಾಗಿ ಮಾತಾಡ್ತಾರೆ. ಅದು ಆ ನಿಟ್ಟಿನಲ್ಲಿ ನಾವು ಏನು ಮಾಡೋದು, ನಾವು ಇದನ್ನ ವಿರೋಧವಾಗಿ ನಾವು ಯಾಕೆ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿದ್ವಿ. ಸೊ ಇಲ್ಲೇನಾಗಿದೆ ಅಂದರೆ ಬೆಂಗಳೂರಲ್ಲಿ ಕನ್ನಡ ಕಮ್ಮಿ ಆಗಿದೆ. ಆ ಕನ್ನಡ ಕಮ್ಮಿ ಆಗಿರೋದ್ರಿಂದ ನಾವೇನು ಮಾಡಬೇಕು, ನಾವು ಕನ್ನಡಿಗರಿಗೆ ಎಷ್ಟು ಆದ್ಯತೆ ಕೊಡ್ತೀವಿ ಅನ್ನೋದನ್ನ ನಾವು ಈ ಸಂಘದಲ್ಲಿ ನಾವು ಮಾಡಬೇಕು ಅಂತ ಹೊರಟಿದ್ದೀವಿ. ಎಷ್ಟು ಮಟ್ಟಿಗೆ ಒಳ್ಳೇದು ಮಾಡ್ತೀವೋ ಗೊತ್ತಿಲ್ಲ, ಬಟ್ ಒಳ್ಳೇದು ಮಾಡಬೇಕು ಅಂತ ಹೊರಟಿದ್ದೀವಿ. ಅದಕ್ಕೆ ನಿಮ್ಮ ಮಾಧ್ಯಮದವ್ರ ಸಹಕಾರ ಮತ್ತು ನಮ್ಮ ಕನ್ನಡಿಗರ ಸಹಕಾರ ಪ್ರತಿಯೊಂದು ನಮಗೆ ಬೇಕಾಗಿದೆ. ಯಾಕಂದರೆ ಈಗ ನೋಡಿ, ಈಗ BBMP ಆಗಿರ್ಬೋದು ಮತ್ತು ಯಾವುದೇ ಅಧಿಕಾರಿಗಳಾಗಿರ್ಬೋದು, ಈಗ ಹಳ್ಳಿಗಳಲ್ಲಿ ತಾಲೂಕ್ ಪಂಚಾಯತಿ ಆಗಿರ್ಬೋದು, ನಾಡ ಕಚೇರಿಗಳಾಗಿರ್ಬೋದು, ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಅಲ್ಲಿ ಏನಾಗಿದೆ ಅಂದರೆ ಎಲ್ಲ ಅಧಿಕಾರಿಗಳೇ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಎಲ್ಲ ಇದನ್ನು ಅವರು ಸಾಮಾನ್ಯ ಜನಗಳಿಗೆ ವರ್ಗಗಳಿಗೆ ಅವರಿಗೆ ಏನಾಗಿದೆ, ಮೂಲಭೂತ ಸೌಕರ್ಯಗಳು ಕಡಿಮೆ ಆಗ್ತಿದೆ. ಎಲ್ಲ ಏನಾಗಿದೆ, ಈಗ ನಾಡ ಕಚೇರಿ ಒಂದು ಫೈಲ್ ಮಾಡುವಾಗ ಏನಾಗುತ್ತೆ, ಒಂದು ವಾರ ಫೈಲ್ ಕೊಟ್ಟಾಗ 3 ತಿಂಗಳಾದ್ರೂ ಫೈಲ್ನ ಮಾಡಲ್ಲ. ಪಾಪ ಹಳ್ಳಿ ಜನ ಏನು ಮಾಡ್ತಾರೆ, ಡೈಲಿ ಹೋಗ್ತಾರೆ, ದಿನ ಬಸ್ ಚಾರ್ಜ್ ಹೋಗ್ತಾರೆ, ಅವರಿಗೆ ನೆಟ್ವರ್ಕ್ ಇಲ್ಲ ಅಂತ ಅನ್ನೋದು ಇದನ್ನ ಹೇಳ್ತಾರೆ ಅಧಿಕಾರಿಗಳು. ಹಾಗಾಗಿ ಆಮೇಲೆ ನಮ್ಮ ಈಗ ಏನಾಗಿದೆ, ಈಗ BBMP ಅವರು ಅಲ್ಲಿ ಏನಾಗಿದೆ, ಸ್ವಲ್ಪ ಭ್ರಷ್ಟಾಚಾರಗಳು ತುಂಬ ತುಳುಕ್ತಿದೆ. ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ಬೇಕಂತ ಹೊರಟಿದ್ದೀವಿ. ಶೋಷಿತರ ಪರವಾಗಿ ಮತ್ತೆ ಕೂಲಿ ಕಾರ್ಮಿಕರ ಪರವಾಗಿ ನಮಗೆ ಇಲ್ಲಿ ಕನ್ನಡಕ್ಕೆ ಆದ್ಯತೆ ಕಮ್ಮಿ ಆಗಿರೋದ್ರಿಂದ ನಾವು ಕನ್ನಡನ ಅತಿ ಹೆಚ್ಚು ನಾವು ಮಾಡ್ಬೇಕನ್ನೋದು, ಅದಕ್ಕೆ ಸಪೋರ್ಟ್ ಮಾಡಿ ನಾವು ಒಳ್ಳೇದು ಮಾಡ್ಬೇಕನ್ನೋ ದೃಷ್ಟಿಯಲ್ಲಿ ಹೊರಟಿದ್ದೀವಿ.